ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಗಿವನ್ ದಟ್ HCF ಆಫ್ ನಂಬರ್ 306 and 657 is equals to 9. ಫೈಂಡ್ LCM ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರೇನ್ ಕೊಟ್ಟಿದ್ದಾರೆ, ಈ ನಂಬರ್ದು HCF ಕೊಟ್ಟಿದ್ದಾರೆ, ಇನ್ನು LCM ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಈ ರೀತಿ ಕೊಟ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಮೇಡಮ್ ಅಂದ್ರೆ, ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ ನೋಡಿ, ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ಯಾವುದು ಅಂದ್ರೆ HCF ಇಂಟು LCM ಆರ್ LCM ಇಂಟು HCF ಎರಡು ಸೇಮ್ ಇಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದ್ರೆ ಎರಡನ್ನೂ ಮಲ್ಟಿಪ್ಲೈ ಮಾಡೋದು. ಸೊ ಹಾಗಾದ್ರೂ ಬರೀರಿ, ಇಲ್ಲಾಂದ್ರೆ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಓಕೆ, ಇಲ್ಲಿ HCF ಅವರೇ ಕೊಟ್ಟಿದ್ದಾರೆ 9 ಅಂತ, LCM ಫೈಂಡ್ ಔಟ್ ಮಾಡ್ಬೇಕು. ಸೊ ಹಾಗೆ ಇಡೋಣ. ಓಕೆ, ಫಸ್ಟ್ ನಂಬರ್ ಏನಿದೆ 306 ಇಂಟು ಸೆಕೆಂಡ್ ನಂಬರ್ ಏನಿದೆ 657. ಓಕೆ, ಈಗ LCM ನಮ್ಗೆ ಫೈಂಡ್ ಔಟ್ ಮಾಡ್ಬೇಕು. ಈ 9 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗತ್ತೆ, ಡಿವೈಡ್ ಆಗತ್ತೆ. ಸೊ 306 ಇಂಟು 657 ಅಪಾನ್ ಈ 9 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಈಗ ಕ್ಯಾನ್ಸಲೇಷನ್ ಹೋಗುತ್ತೇನೋ ನೋಡೋಣ. ನೋಡಿ 9 3s 27, 39 27 ಹೋದ್ರೆ 3 ಉಳಿತು, 36 ಆಯ್ತು. ಅಂದ್ರೆ 9 4s 36 ಆಗುತ್ತೆ. ಹೋಗುತ್ತಲ್ವ ಕ್ಯಾನ್ಸಲೇಷನ್. ಸೊ 9 1s 9 3s 27, 36, 9 4s 36. ಸೊ ಏನ್ ಬಂತು, 657 ಇಂಟು 34 ಮಲ್ಟಿಪ್ಲೈ ಮಾಡೋಣ. 4 7s 28, 2 carry 8 here, 4 5s 20 plus 2 22, 2 carry 2 here, 4 6s 24 plus 2 26, 3 7s 21, 2 carry, 3 5s 15 plus 2 17, 3 6s 18 plus 1 19. Add ಮಾಡಿ 8, 2 plus 1 3, 6 plus 7 13, 1 carry, 9 plus 1 10, 10 plus 2 12, 1 plus 1 2. So ಏನ್ ಬಂತು, LCM is equals to 2 2 3 3 8 is the answer. ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು? ಇಲ್ಲಿ LCM ಫೈಂಡ್ ಔಟ್ ಮಾಡಂದ್ರೂ ಇದೇ ಮೆಥಡ್. ಒಂದ್ ವೇಳೆ LCM ಕೊಟ್ಟು HCF ಫೈಂಡ್ ಔಟ್ ಮಾಡಿ ಅಂದ್ರೂ ಇದೇ ಫಾರ್ಮುಲಾ ಹಾಕೊಂಡು ಸೇಮ್ LCM ಪ್ಲೇಸ್ LCM ಹಾಕೊಂಡು HCF ಇದೇ ರೀತಿ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಚೆಕ್ ವೆದರ್ 6 to the power of n can end with the digit 0 for any natural number n ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ನೋಡಿ 6 to the power of n ಅಂತ ಕೊಟ್ಟಿದ್ದಾರೆ. n is a natural number ಅಂತ ಕೊಟ್ಟಿದ್ದಾರೆ ನೋಡಿ. 6 to the power of n can end with the digit 0 ಅಂತ ಕೇಳಿದ್ದಾರೆ. ಫಾರ್ ಎನಿ ನ್ಯಾಚುರಲ್ ನಂಬರ್ n ಅಂದ್ರೆ n ಒಂದು ನ್ಯಾಚುರಲ್ ನಂಬರ್. ಇಲ್ಲಿ ಎಂಡ್ ಆಗುತ್ತಾ, 0 ಇಂದ ಎಂಡ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನಾವು ನೋಡೋಣ. ನೋಡಿ, ನ್ಯಾಚುರಲ್ ನಂಬರ್ ಅಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ, 1 2 3 4 ಇಂದ ಸ್ಟಾರ್ಟ್, 1 ಇಂದ ಸ್ಟಾರ್ಟ್ ಆಗುತ್ತೆ ಇನ್ಫಿನಿಟ್. ಸೊ n ಪ್ಲೇಸ್ ಅಲ್ಲಿ 1 ಹಾಕಿ ನೋಡೋಣ ಏನ್ ಬರುತ್ತೆ. 6 to the power of 1 ಅಂದ್ರೆ 6 ಬಂತು. ಅದೇ ರೀತಿ 6 to the power of n ಪ್ಲೇಸ್ ಅಲ್ಲಿ 2 ಹಾಕೋಣ. 6 ಸ್ಕ್ವೇರ್ ಅಂದ್ರೆ ಏನ್ ಬಂತು, 6 ಇಂಟು 6 36 ಬಂತು. ಅದೇ ರೀತಿ 6 to the power of 3 ಹಾಕೋಣ, n ಪ್ಲೇಸ್ ಅಲ್ಲಿ 3 ಹಾಕೋಣ. 3 ಹಾಕಿದ್ರೆ 6 ಇಂಟು 6 ಇಂಟು 6 6 ಕ್ಯೂಬ್ ಅಲ್ವಾ. ಸೊ ಏನ್ ಬರುತ್ತೆ, 6 6 36 ಇಂಟು 6 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 6 6 36 ಅಗೇನ್ 6 3 18, 18 ಪ್ಲಸ್ 3 21. ಸೊ ಏನ್ ಬಂತು, 216 ಬಂತು. ಇಲ್ಲಿ ನೋಡಿ ಏನ್ ಅರ್ಥ ಆಗ್ತಾ ಇದೆ ನಿಮ್ಗೆ, ನಾವು ಯಾವುದೇ ನ್ಯಾಚುರಲ್ ನಂಬರ್ ತಗೊಂಡ್ರು ನಮ್ಗೆ ಎಂಡ್ ಏನಾಗ್ತಾ ಇದೆ, 6 ಇಂದ ಎಂಡ್ ಆಗ್ತಾ ಇದೆ ಅಲ್ವಾ. ನೋಡಿ ಇನ್ನೊಂದು ಎಕ್ಸಾಂಪಲ್ ಮಾಡಿ ನೋಡೋಣ. 6 to the power of n ನ್ಯಾಚುರಲ್ n is equals to 4 ತಗೊಂಡಿದ್ದೀವಿ. 6 ಇಂಟು 6 ಇಂಟು 6 ಇಂಟು 6 4 ಟೈಮ್ಸ್ 6 ಬರುತ್ತೆ. 6 6 36 ಇಂಟು 6 6 36 ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. 6 6 36, 6 3 18, 18 plus 3 21. Again 3 6 18, 1 carry, 3 3 9 plus 1 10. So 6
9 2 1 ಏನ್ ಬಂತು ಇಲ್ಲಿ 1296 ಅಂದ್ರೆ ನಮ್ಗೆ ಇಲ್ಲಿ ನಾವು n ಪ್ಲೇಸ್ ಅಲ್ಲಿ 1 ಇಂದ ಹಿಡಿದು ನೋಡಿದ್ವಿ 1 2 3 4 ಎಲ್ಲವುದು ಯಾವ್ದು ನಂಬರ್ಗೆ ಎಂಡ್ ಆಗ್ತಾ ಇದೆ 6 ನಂಬರ್ಗೆ ಎಂಡ್ ಆಗ್ತಾ ಇದೆ. ಅವ್ರು ಏನ್ ಹೇಳಿದ್ದಾರೆ ಎಂಡ್ ವಿತ್ ಡಿಜಿಟ್ 0 ಅಂತ ಕೇಳ್ತಾ ಇದ್ದಾರೆ. ಸೊ ನಾವೆಲ್ಲ ಪಾಸಿಬಿಲಿಟೀಸ್ ನೋಡಿದ್ವಿ. ಸೊ ನಾವೇನ್ ಹೇಳ್ಬೋದು ನೋ ಅಂತ ಹೇಳ್ಬೇಕು. ನೋ 6 to the power of n cannot end with the digit 0. Okay, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್